ಹಲೋ ನಮಸ್ತೆ, ನಾನು ಅಗ್ರೋನಮಿ ಸೊಲ್ಯೂಷನಿಂದ ಉಮಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಶನಿವಾರ ಸಂತೆಗೆ ಕಾಫಿ ಸ್ಪಿನ್ನಿಂಗ್ ರೋಬಸ್ಟ ಕಳಿಸ್ತಾ ಇದ್ದೀವಿ. ಶನಿವಾರ ಸಂತೆಗೆ ಅನಿಲ್ ಸರ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಗಿಡ ಕಳಿಸ್ತೀರಾ? ಎಷ್ಟು ಗಿಡ ಸರ್? ಎಷ್ಟು ಗಿಡ? 500 ಗಿಡ. 500 ಸೀಡ್ ಅವ್ರ ಕಾಫಿ ಗಿಡ. ರೂಟ್ ಸಿಸ್ಟಮ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರದ್ದು ಬಡ್ಡೆ ಮತ್ತು ಬೇರು ಸೀಂಟರ್ ಎಷ್ಟು ಚೆನ್ನಾಗಿದೆ. ನಾನ್ ಸೀಸನಲ್ಲೇ ಸಮ್ಮರಲ್ಲೇ ಎಲ್ಲರೂ ಗಿಡಗಳನ್ನ ತಗೊಂಡೋಗಿ ಸ್ಟಾಕ್ ಮಾಡ್ಕೊಳ್ತಾರೆ. ಈಗ ಅನಿಲ್ ಸರ್ ಅವ್ರು ಬಂದಿದ್ದಾರೆ ಗಿಡ ತೊಗೊಂಡೋಗೋದಕ್ಕೆ ಅಂತ. ಗಿಡ ತೊಗೊಂಡು ಹೋಗ್ತಾ ಇದ್ದಾರೆ ಅವರು. ಈಗ ಅವರು ನಮ್ಮ ತೋಟನ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಈಗ ತೋಟ ನೋಡ್ಕೊಬಂದು ಅವರು ಅವರ ಅನಿಸಿಕೆಗಳನ್ನ ಇಲ್ಲಿ ನಮ್ಮ ಹತ್ರ ಹಂಚ್ಕೋತಾರೆ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅವರು ಅವ್ರ ಅನಿಸಿಕೆಗಳನ್ನ ಹಂಚ್ಕೋತಾರೆ. ಆಮೇಲೆ ನಿಮಗೂ ಬೇಕು ಅಂತಂದರೆ ಗಿಡ ಬೇಗ ಲಿಫ್ಟ್ ಮಾಡಿಸ್ಕೊಡಿ. ಎರಡನೇ ಗಿಡ ತುಂಬ ಚೆನ್ನಾಗಿದೆ. Hello, hi everyone. This is Sami here from Agronomy Solutions. This vlog is all about. I just met one very interacting and very hard-working planter from. So Anilana ಮತ್ತೆ ನಾನು ಈಗ ಒಂದು half an hour ಇಂದ ಮಾತಾಡ್ತಾ ಇದ್ದೀನಿ. The moment he came to buy our champion seed material. So ಮಾತಾಡ್ತಿದ್ದಾಗ we were discussing the problems in the industry rather than discussing the success stories. So ಲೇಬರ್ ಬಗ್ಗೆ, ತುಳು ಲೇಬರ್ ಬಗ್ಗೆ, ಅವ್ರು ಹೆಂಗೆ ಕೆಲಸ ಮಾಡಿಸ್ತಾ ಇದ್ರು. ತುಳು ಲೇಬರ್ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ. ಸೊ ಇಲ್ಲ ಅಂತ ನಾವೆಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅಲ್ವಾ? ಐ ಮೀನ್ ಸ್ವಲ್ಪ ಮುಂಗಡೆ ಜವಾಬ್ದಾರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಕ್ವಾಲಿಟಿ ಆಫ್ ಲೇಬರ್ ಇಲ್ಲ. ಸ್ಕಿಲ್ ಲೇಬರ್ಸ್ ಇವೆ. ಎಲ್ಲ ನಿಮ್ಮಲ್ಲಿ ಲೈನ್ ಲೇಬರ್ಸ್ ಎಲ್ಲ ಫಾರ್ವರ್ಡ್ ಕಟಿಂಗ್ ಮಾಡೋದಂದ್ರೆ ಸ್ವಲ್ಪ ಅಷ್ಟು ನೀಟಾಗಿ ಕಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಕತ್ತಿನ ಅಷ್ಟು ನೀಟಾಗಿ ಮಸ್ತು ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗೇನಿಲ್ಲ, ಫಾರ್ವರ್ಡ್ ಕಟಿಂಗ್ ಅಂದ್ರೆ ಅದು ಹೇಳ್ತಿರು ಮತ್ತೆ ಕೊಚ್ಚಿ ಮಾಡಿರ್ತಾರೆ. ಸ್ಕಿಲ್ ಲೇಬರ್ಸು ಇದ್ದಾಗ ಚೆನ್ನಾಗಿ. ಅಣ್ಣ, ಇದು ನಿಮ್ ತೋಟದ ಹೆಸರು ಮತ್ತೆ ಎಲ್ಲಿ ಬರುತ್ತೆ? ಮತ್ತೆ ಅರೇಬಿಕಾ ಇಟ್ಟಿದ್ರ, ರೋಬಸ್ಟಾ ಇಟ್ಟಿದ್ರ? 50-50 ಮಾಡಿದ್ವಿ. ಅರೇಬಿಕಾ ಮಾಲಂಬಿ ಸೈಡ್ ಬರ್ತದೆ, ಅಲ್ಲಿ ಅರೇಬಿಕಾ ಇಟ್ಟಿದ್ದು. ನನ್ನ ಊರು ಬಂದು ಹಿಡ್ತಾ ಬರ್ತದೆ, ಅಲ್ಲೆಲ್ಲ ಫುಲ್ ರೋಬಸ್ಟಾನೇ ಇದು ಮಾಡಿದ್ವಿ. ಈಗ ಒಂದು 5 acres ಓಲ್ಡ್ಸ್ ರೋಬಸ್ಟಾ ಆಯ್ತು. ಅದನ್ನು ತೆಗೆದು ಈಗ ಆರೆಂಜ್ ಸೀನ್ ಎಲ್ಲನೇ ಮಾಡ್ತಾ ಇದ್ವಿ. ನಾವು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಲೇಬರ್ ಬಗ್ಗೆನೂ ಚರ್ಚೆ ಮಾಡ್ಬೇಕಲ್ವಾ ಮುಂದಕ್ಕೆ? ಲೇಬರ್ ಈ ಅಸಲ್ ಲೇಬರ್ ಬಗ್ಗೆ ಸ್ಕಿಲ್ ಲೇಬರ್ಗೂ ವ್ಯತ್ಯಾಸ ಇದೆ. ಸಮ್ವರ್ದು ಕಷ್ಟ ಆಯ್ತು. ನಾವು ಫೇಸ್ ಮಾಡ್ತಿದೀವಿ ಅಂದ್ರೆ ವಿಧಿ ಇಲ್ಲ, ಮತ್ತೆ ನಾವು ಇಟ್ಕೊಂಡು ದೂಡ್ತಾ ಹೋಗ್ತಾ ಇದೀವಿ ಅಷ್ಟೇ. The real stories from the real hard workers in the plantations is very inspiring to listen from his mouth. When we just discussed the problems. When we discussed it, little bit of fine tuning I learned from Anilana, where his experience is a 4th generation planter. His experience gave me how to run about a labor force. And ನಮ್ಮ ಈಗ ತೋಟ ಹೋಗಲ್ಲಿ ನೀವು ನಮ್ಮ ಟೋಟಲ್ ಪ್ರತಿಕ್ರಿಯೆ ಏನ್ ಮಾಡ್ಬೇಕು ನಾವು? ಸರ್ ಏನು ಮಾಡಂಗಿಲ್ಲ, ಎಲ್ಲ ಮಾಡೇ ಬಿಟ್ಟಿದ್ದೀವಿ. ದೊಡ್ಡ ಬ್ಲಾಕ್ನ ಮೇಂಟೈನ್ ಮಾಡೋದೇ ಒಂದು ವಿಶೇಷ. ಅದರಲ್ಲೂ ನರ್ಸರಿ ಮಾಡ್ತಾ ಇಲ್ಲ. ಬೇರೆ ಹಾಕಿದ್ರೆ ಅಷ್ಟು ದೊಡ್ಡ ಫ್ಲಾಟ್ನ ಇಟ್ಕೊಂಡು ನರ್ಸರಿ ಯಾರು ಮಾಡ್ಕೊಡ್ತಿದ್ದಾರೆ. ಇದೆಲ್ಲ ಸಾಕು, ಈಸಿ ಜಾಬ್ಸ್ ಎಲ್ಲ ಮಾಡ್ತಿಲ್ಲ. ಅದರಲ್ಲೂ ನರ್ಸರಿನೂ ಮಾಡ್ತಿದ್ದೀನಿ ಅಂತ ತಗೋದಿದ್ರು. ನಾನು ಎಲ್ಲರಿಗೂ ಏನ್ ಹೇಳೋದು ಅಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ರೈಟ್ ಪ್ಲಾಂಟ್ ಮೆಟೀರಿಯಲ್ ಶುಡ್ ಗೋ ಟು ದ ರೈಟ್ ಪೀಪಲ್. ಒಂದು ನಮ್ಮ ವಿಷನ್ ಇದೆ. ಸೆಕೆಂಡ್, ನಾವು ಈಸಿ ಕೆಲಸ ಮಾಡಿದ್ರೆ ನಾವು ದುಡ್ಡು ದುಡಿಯೋಕೆ ಆಗಲ್ಲ. ನಾನು ಈಗ ಸುಮ್ಮನೆ ಚಾರಿಟಿ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸುಳ್ಳಾಗುತ್ತೆ. ನಾನು ಈ ಫೀಲ್ಡ್ ಅಲ್ಲಿ ಬೀಂಗ್ ಎನ್ MBA ನಾನು ಕೆಲಸ ಬಿಡ್ಬೋದು. ಈಗ ಬಂದಾಗ ಇದ್ರಲ್ಲೇ ಒಂದು 4-5 ವರ್ಟಿಕಲ್ಸ್ ಇವತ್ತು ನಾವೇನಿದೆ ಕನ್ಸಲ್ಟೇಷನ್ ಮಾಡ್ತೀವಿ. ತೋಟಗಳಿಗೆ ಲೇಬರ್ ಕಳಿಸ್ತೀವಿ, ಸ್ಪ್ರೇಗೆ, ಕ್ರಾಪ್ ಸೆಟ್ ಮಾಡೋಕ್ಕೆ, ಪ್ಲಸ್ ಹಿಟಾಚಿಸ್ ನಮ್ಮದೇ ಇದೆ, ಕೆರೆಗಳು ಮಾಡ್ತೀವಿ. ಪ್ಲಸ್ ವಿ ಹ್ಯಾವ್ ನರ್ಸರಿ.
ಸೊ ಈ 4 ವರ್ಟಿಕಲ್ಸ್ ಕಷ್ಟದ ಕೆಲಸ, ಬಹಳ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸದಲ್ಲಿ ನಾವು ನಮ್ಮ ದುಡ್ಡು ತೋಟಗಳಿಗೆ ಉಳಿಸಿ ಅದರಿಂದ ನಮ್ಮ ಲಾಭ ತಗೊಂಡು ನಾವು ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಈ ಲೇಬರ್ ಇಂದ ಬಹಳ ನಮ್ಮ ಬೆನ್ನು ಹೋಗಿದೆ. ನಮಗೆ ಫೋರ್ಸ್ ನಡೀತಾ ಇರುತ್ತೆ, ಇಮಿಡಿಯೇಟ್ಲಿ ಲೇಬರ್ ಪ್ರಾಬ್ಲಮ್. ಅಗೇನ್ ನಾವು ಅದಕ್ಕೆ ಕ್ಯಾಪಿಟಲೈಸ್ ಮಾಡಬೇಕು, ಮತ್ತೆ ತೋಟದವರೆಗೂ ನಾವು ಉತ್ತರ ಕೊಡಬೇಕು, ಮಾಡಬೇಕು. ಸೊ ಕಷ್ಟ, ಸಿಕ್ಕಾಪಟ್ಟೆ ಹರ್ಡಲ್ಸ್ ಇದೆ. ಬಟ್ ಭಗವಂತನ ನಮ್ಮ ಒಂದು ತಂದೆ ತಾಯಿಯ ಆಶೀರ್ವಾದ, ಸೆಕೆಂಡ್ ಭಗವಂತನ ಆಶೀರ್ವಾದ ನಡೀತಾ ಇದೆ. ಸೊ ಈ ತೋಟ ನಮಸ್ಕಾರ ನೀವು ಬಂದಲ್ಲ, ಒನ್ ಶಾಟ್ ರೀಪ್ಲಾಂಟ್ ಮಾಡಿ. ಹೌದು, ನೋಡಿದೆ. ಯಾಕೆಂದ್ರೆ ಕೆಲವೊಂದು ಫ್ಲಾಟ್ ಅಲ್ಲಿ ರೋಬಸ್ಟ್ ಅಲ್ಲಿ ಇದೆ, ಸೈಡ್ ನಾವು ಕೇಳಿದ್ವಿ ಇದನ್ನ, ನೀವೆಲ್ಲ ಮೊದಲು ಇದಿದೆ ಹಳೆ ಪ್ಲಾಂಟ್ಸ್ ಇದೆ, ಇದು ಹೊಸದಾಗಿದ್ದೆಲ್ಲ ರೀಪ್ಲಾಂಟ್ ಮಾಡೋದು. ಇದು ಇರ್ಲಿ ಅಂತ ಫಸ್ಟ್ ಇದ್ದಿದ್ದು ಒಂದ್ ಸ್ವಲ್ಪ ಇಲ್ಲಿ ನೆಟ್ಟಿಗಿರ್ಲಿ ಅಂತ ಹೇಳ್ತಿದ್ವಿ ಅಂತ ನಮ್ಮ ತಂದೆ ಮಾಡಿದ್ರಲ್ಲ, ಅದಕ್ಕೆ ಟೆಸ್ಟ್ ಮಾಡಕ್ ಹೋಗಿಲ್ಲ. ಫುಲ್ ಅಡಿಕೆ ಮಾಡಿದ್ರಲ್ಲ, ನೋಡಿ ಅಂತ ಖುಷಿ. ಈಗ ಇದು ಫಸ್ಟ್ ಅರೇಬಿಕಾ ಮತ್ತೆ ಬ್ಲಾಕ್ ಪೆಪ್ಪರ್ ಇನ್ಬಿಲ್ಟ್. ನಮ್ಮ ತಂದೆ ತಾಯಿ ಇಬ್ರು ಹಾರ್ಡ್ ಅಗ್ರಿಕಲ್ಚರಿಸ್ಟ್, ಹಾರ್ಡ್ ಕೋರ್ ಅಗ್ರಿಕಲ್ಚರ್. ಬಟ್ ಏನಿದೆ, ನಮಗೆ ಒಳ್ಳೆ ಕ್ರಾಪ್ಸ್ ಇದ್ವಿ, ಹಂಗೆ ಬಂತು. ವೆನ್ ದೇರ್ ಇಸ್ ಅ ಬರ್ತ್ ದೇರ್ ಇಸ್ ಅ ಡೆತ್. ನಾವು ಹುಟ್ಟಿದ ಮೇಲೆ ನಾವು ಸಾಯಲೇಬೇಕು. ನಾವು ವಿ ಆರ್ ಓನ್ಲಿ ದ ಗೆಸ್ಟ್ ಹಿಯರ್. ನೆಕ್ಸ್ಟ್ 20 years ಇಲ್ಲಿ ಯಾರು ಇರ್ತಾರೆ ನಮಗೆ ಗೊತ್ತಾಗ. ಅಂಥದ್ರಲ್ಲಿ ನಾನು ಬಂದಿದ್ದು 2012ರಲ್ಲಿ. 2013-14 ಇಮಿಡಿಯೇಟ್ ರೀಪ್ಲಾಂಟ್ ಮಾಡಬೇಕು ಅಂತ, ಒಂದೇ ಜೆನೆಟಿಕ್ ಸೀಡ್, ಒಂದೇ ಜೆನೆಟಿಕ್ ಇಡಬೇಕು ಅಂತ ನಮ್ಮ ಅದರ್ ಸೀಡ್ ಬ್ಲಾಕ್ಸ್ ಇಂದಾನೆ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ವಿ. ನಮಗೆ ಅಲ್ಲಿಂದ ಸಕ್ಸಸ್ ಸಿಕ್ತಲ್ಲ. ವೈ ಶುಡ್ ಬಿ ನಾಟ್ ಮಲ್ಟಿಪ್ಲೈ ಫ್ರಮ್ ಅವರ್ ಓನ್ ಫೀಲ್ಡ್ ಅಂಡ್ ಗಿವ್ ಇಟ್ ಟು ದ ರೈಟ್ ಪೀಪಲ್? ಯಾಕಂದ್ರೆ ಇಲ್ಲಿ ಏನಾಗಿದೆ, ಸಿಕ್ಕಾಬಟ್ಟೆ ರೋಬೋಸ್ಟಾ ಮೊದಲೇ ಕ್ರಾಸ್ ಪಾಲಿನೇಷನ್. ಈ ಜೆನೆಟಿಕ್ ಆ ಜೆನೆಟಿಕ್ ಅಂದ್ರೆ ಕ್ರಾಸ್ ಪಾಲಿನೇಟ್ ಆಗಿ ಒರಿಜಿನಲ್ ಬ್ರೀಡ್ ಹೋಗೋದೇ ಇಲ್ಲ. ಸೊ ಅದರಿಂದ ಇದೊಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಭಗವಂತ ಅದ್ರಲ್ಲೂ ಸಕ್ಸಸ್ ಕೊಟ್ಟ. ನೀವು ನಡೀತಾ ಹೋಗ್ತದೆ. ಈಗ ನೀವು ಕೆರೆಗಳು, ತೋಟ ಎಲ್ಲ ನೋಡಿದ್ರಲ್ಲ, ಏನು ನಿಮ್ಮ ಕೆರೆ ತುಂಬಾ ಚೆನ್ನಾಗಿ ನಾನು ಮಾಡಿದಾಗ ಸ್ಪ್ರಿಂಕ್ಲರು, ಆರಾಮಾಗಿದ್ದಾರೆ. ತುಂಬಾ ಇಂತರ ಅಂದ್ರೆ ಸ್ಕಿಲ್ ಲೇಬರ್ಸ್ ಇರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಇಲ್ದೋಗಿದ್ರೆ ತುಂಬಾ ಕಷ್ಟ. 2 ಕಡೆ ನೋಡಿದ್ರೆ ಇಲ್ಲೊಂದು ಕೆರೆ ಇತ್ತು, ಅದೊಂದು ಕೆರೆ ಇತ್ತು. 2 ಕಡೆ ಇರಿಗೆ ಕಷ್ಟ ಇತ್ತು. ನೋಡಿ ಒಂದು ವಿಸಿಟ್ ಮಾಡಿದ್ರೆ ಸಾಕು. ಸ್ಕಿಲ್ ಲೇಬರ್ಸ್ ಇದೆ. ಇಲ್ದೋಗಿದ್ರೆ ನಾವು ಜೊತೆ ನಿಂತು ಇಲ್ಲಿಗೆ ಹಾಕಪ್ಪ, ಇಲ್ಲಿಗೆ ಹಾಕು, ಇಲ್ಲಿಗೆ ಹಾಕೋದು ಪ್ರತಿ ಟೈಮಲ್ಲಿ ಆಗುತ್ತೆ. ನಾವೇ ಹೇಳಿದ್ರೆ ಅದ್ರಲ್ಲಿ ಏನಿದೆ ಅಣ್ಣ, ಈಗ ನಾನು ವೈಸ್ ಇನ್ವೆಸ್ಟ್ಮೆಂಟ್, ನನ್ಗೆ ಯಾರೋ ಬಂದು ಕೇಳಿದ್ರು, ಇದು ಹಳೆ ಪಲ್ಪರೇ ಇಟ್ಕೊಂಡಿದ್ರಲ್ಲ 4 ಡಿಸ್ಕ್ ಪಲ್ಪರ್ ಅಂತ. ಸೊ ನಾವು ಫಸ್ಟ್ ವಿ ಶುಡ್ ಬಿ ನೋಯಿಂಗ್ ವೇ ಟು ಇನ್ವೆಸ್ಟ್, ವೇ ನಾಟ್ ಟು ಇನ್ವೆಸ್ಟ್. 4 ಕೆರೆ ಇಟ್ಕೊಂಡಿದ್ರೆ ಡೆಡ್ ಲೈನ್ ಮಾಡಿಸಿಲ್ಲ ಸೊ ಅಂತಾರೆ. ಸೊ ನಾನು ಈಗ ನನ್ನ ಹತ್ರ ಲೇಬರ್ ಇದೆ, ಸೊ ಸ್ಕಿಲ್ ಲೇಬರ್ಸ್ ಇದೆ, ಅಂಡ್ 90% ಕ್ರೆಡಿಟ್ ಲೇಬರ್ಸ್ಗೆ ನಾನು ಕೊಡ್ಬೇಕು. People who have been a backbone for agronomy solutions and Hiba Coffee Lab, they have been not, I mean, ಅವರು 10-15-20 ವರ್ಷದಿಂದ ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ನಮ್ಮ ರೈತರು 5 ವರ್ಷದಿಂದ ಕೊಡ್ತಾ ಇದ್ದಾರೆ. ಸೊ ಅದೊಂದು ಕ್ವಾಲಿಟಿ ಬಿಲ್ಡಪ್. ಒಂದ್ಸತಿ ಒಂದು ಫ್ಯಾಮಿಲಿ ಆಫ್ ವರ್ಕಿಂಗ್ ಕ್ಲಾಸ್ ಬಂತು ಅಂದ್ರೆ ನಮಗೆ ಬಿಟ್ಟು ಹೋಗಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ. ಆ ವಾತಾವರಣ ನಾವು ಡೆವಲಪ್ ಮಾಡಿ ಇಟ್ಟಿದ್ದೀವಿ. ಸೊ ಅದರಿಂದ ನೀವು ಬಂದ ತಕ್ಷಣ ತುಳುವರು ಹೇಳಿದ್ರಿ, ಇನ್ನೂ ತುಳುವರು ಜನ ಇಟ್ಕೊಂಡಿದಿರಲ್ಲ ಅಂತ. ಸೊ ಏನೋ ಒಂದು ಎನ್ವಿರಾನ್ಮೆಂಟ್, ಆ ಕಲ್ಚರ್ ಡೆವಲಪ್ ಮಾಡ್ಕೊಂಡು ಒಳ್ಳೆ ಕೆಲಸಗಾರರು. ಅವ್ರ ತರ ಅಂತಕ್ಕಂಥದ್ದು ಕೆಲಸ ಹೇಳಿದ್ರೆ ಹಿಂದ್ಗಡೆ ನನಗೆ ಬಹಳ ಖುಷಿ ಆಗಿದೆ ಏನು ಅಂದ್ರೆ, ನೀವು ಅದು ತುಳುವರು ಹೇಳಿದ್ರಿ, ನೆಕ್ಸ್ಟ್ ಲೇಬರ್ ಇಶ್ಯೂಸ್ ಹೇಳಿದ್ರಲ್ಲ. ಸುಮಾರು ಜನ ಬರ್ತಾರೆ, ಸುಮಾರು ಜನ ಬಂದ್ಬಿಟ್ಟು ಬರೀ ತೋಟ ನೋಡ್ತಾರೆ, ಕ್ರಾಪ್ ನೋಡ್ತಾರೆ, ಕೆರೆಗಳು ನೋಡ್ತಾರೆ ಏನಾದ್ರು. ಬಟ್ ಹಾರ್ಡ್ ಕೋರ್ ಇಶ್ಯೂಸ್ ನಾವು ಮರ್ತ್ಬಿಟ್ಟಿದೀವಿ. ಏನ್ ಹಾರ್ಡ್ ಕೋರ್ ಇಶ್ಯೂಸ್ ಇವತ್ತು ಪ್ಲಾಂಟೇಶನ್ ಅಲ್ಲಿ ಅಂದ್ರೆ, ನೀವು ಒಂದು ಮಾಡಿದ್ರೆ, ನೀವು ಇಷ್ಟು ಲೇಬರ್ ಕ್ರೈಸಿಸ್ ಇದ್ರು ನರ್ಸರಿ ಮಾಡ್ತಾ ಇದೀರಲ್ಲ, ಹ್ಯಾಟ್ಸ್ ಆಫ್ ಟು ಯು ಅಂತ. ಸೊ ನಾವು ಹಾರ್ಡ್ ಕೋರ್ ಇಶ್ಯೂಸ್ ಬಿಟ್ಬಿಟ್ಟು ಬರೀ ಸಕ್ಸಸ್ ಸ್ಟೋರೀಸ್ ಹಿಂಗಡೆ ಹೋಗ್ತಾ ಇದೀವಿ. ಬೇಸಿಕ್ ಒಂದು ತೋಟದಲ್ಲಿ ಒಂದು ಇಲ್ಲ ಅದು ತೋಟದ ಸೈಜ್ ಪ್ರಕಾರ ಒಂದು 10 ಜನ 15 ಜನ ನಾವು ವರ್ಷ ಇಡೀ ಸಾಕೊಂಡು ಹೋಗ್ಬೇಕು ಅವರಿಗೆ. ಸೊ ಅದು ತೋಟ. ಈಗ ನಮ್ಮ ತಂದೆ ಕಾಲದಲ್ಲಿ ನಮ್ಮ ಇಡೀ ಲೈನ್ಗಳೆಲ್ಲ ತುಳು ಜನನೇ ಪೂರ್ತಿ. ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ. ವೆರಿ ವೆರಿ ಬ್ಯೂಟಿಫುಲ್ ವರ್ಡ್ ವಾಟ್ ಹಿ ಹ್ಯಾಸ್ ಯೂಸ್ಡ್.
ಫಾರ್ ತುಳು ಪೀಪಲ್ ಇಸ್ ಒಳ್ಳೆ ಆಂಟಿಕ್ ಪೀಸ್ ಗಳಿಗೆಲ್ಲ ಇಟ್ಟಿದ್ರಲ್ಲ ನೀವು ಅಂತ ಆ ವರ್ಡ್ ನನಗೆ ಎಷ್ಟು ಯಾಕೆಂದ್ರೆ ಎಲ್ಲ ಅಸೋಮವ್ರಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದ್ರೆ ಕೆಲಸ ಗೊತ್ತಿಲ್ಲ ಏನಿಲ್ಲ ಬಂದಾಯ್ತು ಲೈನ್ ಇದಾಯ್ತು ಅವ್ರಿಗೆ ಗೊತ್ತು ಗೊತ್ತಿಲ್ವೋ ಒಂದು ಟೋಟಲ್ ಇವತ್ತು ಒಂದು ಜಾಗ ಬೇಕಿತ್ತು ಸೇರ್ಕೊಂಡು ಆಯ್ತು ಇವರು ಇವ್ರಿಗೆಲ್ಲ ಅಲ್ಲೂ ಆದ್ರೂ 100 ಜನ 90-80 ಜನ ಬರೀ ತುಳು ಜನ ಲೈನಲ್ಲೇ ಲೈನ್ ಇಟ್ಟು ಈಗಲೂ ಲೈನ್ ಇದೆ ಆಗ ಲೈನಲ್ಲಿ ಸ್ವಲ್ಪ ಜನ ತಮಿಳು ಹೆಚ್ಚಿದ್ರು ಹಸಿ ಎಲ್ಲರೂ ಇವಾಗ ಅದೇ ಹೇಳಿದ್ರು ಈಗ ಆಂಟಿಕ್ ಪೀಸ್ ನಾನು ಇವಾಗ ನೋಡಿದಾಗ ಅವ್ರು ತುಳು ಮಾತಾಡ್ಬೇಕು ಅನ್ಕೊಂಡು ಅವ್ರು ಜನ ಈಗ ಇಟ್ಕೊಂಡಿದ್ದಾರೆ ಇದಾರಲ್ಲ ಖುಷಿ ಆಯ್ತು ಲೈನಲ್ಲಿ ಜನ ಇದಾರಲ್ಲ ಇವರು ತುಳು ಜನ ಇದ್ದಾರಲ್ಲ ಮಾತಾಡಿದ್ರಲ್ಲ ಗಿಡ ತೋರಿಸ್ಕೊಂಡ್ರೆ ಗೊತ್ತಾಯ್ತು ಆಗ ಎಷ್ಟು ನೀಟಾಗಿ ತುಂಬಿರುತ್ತೆ ಗಿಡ ನಾವು ಆ ಕೆಲಸ ಯಾರು ಮಾಡೋದಿಲ್ಲ ಬಿಡಿ. ಅಯ್ಯೋ ಈಗ ನಾವು ಟ್ರೈನ್ ಮಾಡಿ ಅಸ್ಸಾಂ ಅವರಿಗೆ ನೀವು ಇನ್ನೂ ಬ್ಯೂಟಿಫುಲ್ ವರ್ಡ್ ಹೇಳಿದ್ರಿ ವಾಟ್ ಎವ್ರಿ ಒನ್ ಶುಡ್ ಬಹಳ ಬ್ಯೂಟಿಫುಲ್ ನನಗೆ ಹಾರ್ಟ್ ಟಚಿಂಗ್ ಎಲ್ಲ ಇತ್ತು ಅಂದ್ರೆ ಈ ಅಸ್ಸಾಂ ಫ್ಯಾಮಿಲೀಸ್ ಅಲ್ಲೂ ನಮ್ಮ ಸ್ಟಾಫ್ ಹೇಳ್ತಾ ಇರ್ತಾರೆ ಈಗ ಸ್ಟಾಫ್ ಒಂದ್ ಫ್ಯಾಮಿಲಿ ಗಂಡ ಸರಿ ಇದ್ರೆ ಹೆಂಡತಿ ಸರಿ ಕೆಲಸ ಮಾಡೋದು ಹೆಂಡತಿ ಸರಿ ಇದ್ರೆ ಗಂಡ ಸರಿ ಮಾಡಲ್ಲ ಎಲ್ಲ ಕಾಂಪ್ರಮೈಸಿಂಗ್ ನೇಚರ್ ಆಮೇಲೆ ನಮ್ಮ ಬೇಜಸ್ ಹೋಗ್ತಾನೆ ಇರುತ್ತೆ ಹೋಗ್ತಾ ಇದೆ ಒಂದು ಇವನ್ ಚೆನ್ನಾಗಿ ಮಾಡ್ತಾನೆ ಇವನು ಒಂದು ಇಟ್ಕೊಂಡಿರೋದು ಅಷ್ಟೇ ಅವ್ನು ಒಳ್ಳೆ ಕೆಲಸಗಾರ ಅದಕ್ಕೋಸ್ಕರ ಅವ್ನು ಇನ್ನೊಂದು ಅವನ ಜೊತೆನೇ ಇಟ್ಕೊಂಡಿರೋದು ಅದೇ ನಮಗೆ ಪ್ರಾಬ್ಲಮ್ ಆಗ್ತದೆ ಈ ತುಳು ಹಂಗಲ್ಲ ನಾನು ಅಷ್ಟೇ ಸ್ಕಿಲ್ ಕ್ಯಾಂಟೀನ್ ಇಬ್ಬರು ಕರೆಕ್ಟಾಗಿ ಅವನಿಗೆ ಹೋದ್ರೆ ಮಾತ್ರ ನಮಗೆ ಚಂದ ಅವನ ನೋಡ್ಕೊಂಡು ಇವನ ಇಟ್ಕೊಂಡಿರೋದು ಇವನು ಇನ್ನು ಇವನು ಬೇಡ ಅಂದ್ಬಿಟ್ರೆ ಒಬ್ಬ ಹೋಗ್ಬಿಟ್ರೆ ಇವನಿಗೆ ಗೊತ್ತಾರೆ ಇರ್ಲಿ ಅಂತ ಅಲ್ಲೇ ನಿಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ ತೋಟ ಫೋಟೋ ಎಲ್ಲ ಚಂದ ಮಾಡಿದ್ರಿ ಸರ್ ಚೆನ್ನಾಗಿ ಮಾತಾಡಂಗಿಲ್ಲ ಆದ್ರೆ ಈ ಟೈಮಲ್ಲೆಲ್ಲ ಯಾರು ಅದಕ್ಕೆ ಎಲ್ಲ ನೋಡಿದಾಗ ನಾವು ಕೆಳಗೆವರೆಗೆಲ್ಲ ಕೆರೆ ಎಲ್ಲ ನೋಡ್ಕೊಂಡು ಬರಲ್ಲ ನಾವು ಕೆಲ್ಸಕ್ಕೆ ಅವ್ರವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಭಾರಿ ನೀಟಾಗಿ ಎಲ್ಲ ಡಿಸಿಪ್ಲಿನ್ ಏನಿದೆ ಒಂದು ವಾರಕ್ಕೆ ಎರಡರಿಂದ ಮೂರು ಸತಿ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಎರಡರಿಂದ ಮೂರು ಸತಿ ಮೀಟಿಂಗ್ ಮಾಡ್ತೀವಿ ಎಲ್ಲ ಅವರಿಗೆ ಒಂದು ಚಾನಲೈಸ್ ಮಾಡಿಬಿಟ್ಬಿಟ್ಟಿದ್ವಿ ಇನ್ನೊಂದಂದ್ರೆ ನೀವು ಇಲ್ಲೇ ಇರೋದ್ರಿಂದ ನಿಮ್ಗೆ ಎಷ್ಟು ಚಂದ ಈಗ 10 ವರ್ಷ ಆಯ್ತು ಇಲ್ಲಿಂದ ಸ್ಟಾಫ್ ಆದ್ರು ಅಪ್ ಅಂಡ್ ಡೌನ್ ನೀವು ಅಲ್ಲಿಗೆ ಹೋಗೋದು ವಾರದ ಮುಂಚೆ ಬಂದ್ಬಿಟ್ರೆ ನಿಮಗೆ ಈ ಕಂಪ್ಲೀಟ್ ವರ್ಕ್ ನಿಮಗೆ ಸಿಗೋದು ಫುಲ್ ನಿಮಗೆ ಸಿಗೋದು ನಿಮಗೆಲ್ಲ 100% ಸಿಗ್ತಾ ಇದ್ದಿದ್ರೆ ಕರೆಕ್ಟ್ ಇದೆ ಅದು 10 years ಇಂದ ನೀವು ನಂಬ್ತಿರೋ ಎಲ್ಲ ಒಂದ್ ಸಿಂಗಲ್ ಹಾಲಿಡೇ ತಗೊಂಡಿಲ್ಲ 10 ವರ್ಷ ಆಯ್ತು ಮದ್ವೆಗೆ ಹೋಗಿಲ್ಲ ಬರ್ಡೇಸಿಗೆ ಹೋಗಿಲ್ಲ ಬ್ಯಾಂಗ್ಳೂರಲ್ಲಿ ಮನೆ ಇದ್ರು ಹೋಗಿಲ್ಲ ಬಿಸ್ನೆಸ್ ಇದ್ರು ಹೋಗಿಲ್ಲ ಎಲ್ಲ ತಂದೆ ತಾಯಿ ಎಲ್ಲ ಹೋಗ್ತಾರೆ 15 days ಅಲ್ಲಿ ನೋಡ್ಕೋತಾರೆ ಇಲ್ಲಿ ಬರ್ತಾರೆ ಸೊ ಆ ಡೆಡಿಕೇಶನ್ ಪ್ಯಾಷನ್ ಇಲ್ಲ ಅಂದ್ರೆ ಇವತ್ತು ತೋಟ ನಡ್ಸಕ್ಕಾಗಲ್ಲ ದಟ್ ಈಸ್ ಅವರು ಎಲ್ಲೋ ಹೋಗೋದು ಎಲ್ಲ ನಡೆಸಿಲ್ಲ ಅಲ್ಲಿರೋ ಕೆಲವರಿಗೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಇವತ್ತಿನ ಸಿನಾರಿಯಲ್ಲಿ ಆಗ್ತಾ ಇಲ್ಲ ಇಷ್ಟು ಸಿಕ್ಬೇಕು ಎಲ್ಲರಂಗೆ ಹೋಗಿ ಬೆಂಗಳೂರಲ್ಲಿ ಅಲ್ಲಿ ಬೆಳೆದಿಲ್ಲ ಸರ್ ವರ್ಕ್ ಮಾಡ್ಕೊಂಡು ಕೂತಿರೋದಲ್ವಾ ಕೂತಿದ್ದಕ್ಕೆ ಎಲ್ಲ ಚೆನ್ನಾಗಿ ಟೋಟಲ್ ಚೆನ್ನಾಗಿ ಒಂದು ವಾರಕ್ಕೊಂದ್ ದಿವಸ ಬರ್ತೀನಿ ರೈಟ್ ಮದರ್ಸೆ ಬೇಸಿಗೆ ಕೇಳ್ಕೊಂಡು ಈ ಸಕ್ಸಸ್ ಸಿಗ್ತಿರ್ಲಿಲ್ಲ ಅವ್ರು ಹೆಂಗೆ ಅಂದ್ರೆ ಒಂದೊಂದು ಬರೋ ದಿವಸ What a beautiful words like these are the words where every person who is working on the field will come out that if you are not dedicated and if you are not passionate about the field where we are working, the results will not come. So what at the end what I learned from him is like when we were discussing ಇವತ್ತು ತೋಟ ನಡೆಸಬೇಕು ಅಂದ್ರೆ ನಾವು ಇದ್ರ ಒಳಗಡೆನೆ ಇರಬೇಕು. We have to give our 24/7, then only we can achieve things. Holidays, reclining, rest, nothing. Because ಈಗ ನೋಡಿ ನಿಮ್ ಕಡೆ ಮಳೆನೇ ಇಲ್ಲ ಅಂತ ಈಗ ನಮಗೆ 60 ದಿವಸ ಆದ್ಮೇಲೆ ಕರೆಕ್ಟ್ 60 ದಿವಸ ಆದ್ಮೇಲೆ ಮೊನ್ನೆ ಒಂದು ಮಳೆ ಸಿಕ್ಕಿದೆ. ಅದು ಏನು ದೊಡ್ಡ ಮಳೆ ಏನಿಲ್ಲ, ಒಂದು 50 ಸೆಂಟ್ಸ್ ಒಂದು 30 ಸೆಂಟ್ಸ್. ಇದೆಲ್ಲ ನೀವು ನೋಡ್ಕೊಂಡ್ಬರೋದು ಚಿಕ್ಕದೆಲ್ಲ. ಇದು 6ನೇ ರೌಂಡ್ ಸ್ಪ್ರಿಂಕ್ಲರ್ ನಡೀತಾ ಇದೆ. ನಾನು ಈಗ ನಿಮ್ಮ ಇಷ್ಟು ಬಿಸಿಲಲ್ಲಿ ಇಷ್ಟು ಬಿಸಿಲು ಹೊಡಿತಾ ಇದೆ, ಎಷ್ಟು ಹಿಂದಿ ಆಗಿದೆ, ಎಷ್ಟು ಚಿಗುರು ಬಂದಿದೆ. ಒಳ್ಳೆ ಮಳೆಗಾಲದಲ್ಲಿ ಯಾವ ಇದ್ದು ತೋಟ ಮಳೆಗಾಲದಲ್ಲಿ ಭಾರಿ ಕ್ಲಾಸಿಗೆ ಇರುತ್ತೆ ಅಂತ ಏನೋ 15 ಇಂಚು ಮಳೆ ಆಗಿದ್ರೆ ಇದು ಕಲ್ಲರ್ ಇನ್ನೂ ಚೆನ್ನಾಗಿದೆ. ಸುಟ್ಟೋಗ್ತಿದೆ ನಾನು ಅನ್ಕೊಂಡು ಎಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಮಾಡಿದೆ. ಸರಿ ಆಯ್ತು ಸರ್, ಇನ್ನೊಂದ್ಸತಿ ಬರ್ತೀನಿ. Thank you. These are the real conversations, what no filters, what we got a feedback from our own people
who are working on the fields 24/7. These are the issues what we have to discuss about the labor, about how dedicated we should be. It was pleasure meeting him. He came accidentally to pick up the CMR plans, but I learned a lot of things from him. Agronomy Solutions is just you. Agronomy Solutions is all about agriculture is our culture. People who have not subscribed my channel, please subscribe my channel. Please share it. Please do comment on labor issues if you are facing it, and please do not forget to share the video so that it might reach to the deserving people. Thank you one and all. Let's meet on the next vlog. Thank you. Krishi and Amma Samskruti.